ಕಾಲು ನೋವು ಸುಸ್ತಿನಿಂದ ಬಳಲ್ತಾ ಇದ್ರು ಎಸ್.ಎಲ್. ಭೈರಪ್ಪ ಅವರು. ಸಾಹಿತಿ ಎಸ್.ಎಲ್. ಭೈರಪ್ಪ ಬಗ್ಗೆ ವೈದ್ಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಳೆದ 2 ತಿಂಗಳ ಹಿಂದೆಯೇ ಚಿಕಿತ್ಸೆಗೆ ಬಂದಿರ್ತಾರೆ ಭೈರಪ್ಪ ಅವರು. ವೈದ್ಯರು ಕೊಟ್ಟಿರುವಂಥ ಮಾಹಿತಿ, ಆಗ ಅವರು ಗುಣಮುಖರಾಗಿ ಖುಷಿಯಾಗಿ ಹೋಗಿರ್ತಾರೆ. ಕಳೆದ 3 ದಿನಗಳ ಹಿಂದೆ ಕಾಲು ನೋವು ಸುಸ್ತು ವಿಪರೀತವಾಗಿತ್ತು. ಅದಾದಮೇಲೆ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಹಠಾತ್ ಅಂತ ಹೃದಯಾಘಾತ ಆಗಿದೆ. ನಾವು ಅವರನ್ನು ಉಳಿಸ್ಕೊಳ್ಳೋದಕ್ಕೆ ಬಹಳ ಪ್ರಯತ್ನ ಪಟ್ವಿ, ಆದರೆ ಆಗಲಿಲ್ಲ. 2 ಗಂಟೆ 38 ನಿಮಿಷಕ್ಕೆ ಅವರು ನಮ್ಮನ್ನು ಅಗಲಿದ್ದಾರೆ ಅಂತ ರಾಷ್ಟ್ರೋತ್ತನ ಆಸ್ಪತ್ರೆಯ ಡಾಕ್ಟರ್ ಶೈಲಾ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. 2 ತಿಂಗಳ ಹಿಂದೆ ಶ್ರೀ ಭೈರಪ್ಪನವರು ಇಲ್ಲಿ ಆಯುರ್ವೇದ ಟ್ರೀಟ್ಮೆಂಟ್ಗೋಸ್ಕರ ಬಂದು ಟ್ರೀಟ್ಮೆಂಟ್ ತಗೊಂಡು ತುಂಬ ಖುಷಿಯಾಗಿ ವಾಪಸ್ ಹೋಗಿದ್ರು. ಕಳೆದ 3 ದಿವಸದ ಹಿಂದೆ ಸ್ವಲ್ಪ ಅಸ್ವಸ್ಥರಾಗಿ ಕಾಲು ನೋವು ಸುಸ್ತು ಅಂತ ಮತ್ತೆ ಇಲ್ಲಿ ನಮ್ಮಲ್ಲಿ ಅಡ್ಮಿಟ್ ಆಗಿದ್ರು. ಹಠಾತ್ ಆಗಿ ಇವತ್ತು ಅವರಿಗೆ ಹೃದಯಾಘಾತವಾಯಿತು. ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ನಾವು ತುಂಬ ಸತತ ಪ್ರಯತ್ನ ಮಾಡಿದ್ವಿ ಅವರನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ. ಆದರೆ ದುರದೃಷ್ಟವಶಾತ್ ನಮಗೆ ಅವರನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಅವರು ದೈವಾಧೀನರಾದರು ಎಂದು ವಿಷಾದಿಸುತ್ತೇವೆ. ನಾಳೆ ಬೆಳಗ್ಗೆ 8 ಗಂಟೆಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ಪ್ರದರ್ಶನಕ್ಕೆ ಇಡಲಾಗುತ್ತದೆ.